ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ಕಳೆದ 2 ವಾರಗಳಿಂದ ನೋಡ್ತಾ ಇರಬಹುದು, ಮಧ್ಯ ಪ್ರಾಚ್ಯದಲ್ಲಿ ಬೆಂಕಿ, ಡ್ರೋನ್ ಮಿಸೈಲ್ಗಳ ಅಬ್ಬರ, ರಕ್ತಪಾತ ಆಗ್ತಾನೇ ಇದೆ. ಇಡೀ ಜಗತ್ತು ಹೆಚ್ಚು ಕಮ್ಮಿ ವರ್ಲ್ಡ್ ವಾರ್ ಆಗೇ ಬಿಡುತ್ತಾ ಅನ್ನುವ ಆತಂಕದಲ್ಲಿದೆ. ಒಂದ್ ಕಡೆ ಇಸ್ರೇಲ್ ಅಮೆರಿಕ ಸುಮ್ಮನಾಗ್ತಾ ಇಲ್ಲ, ಇನ್ನೊಂದು ಕಡೆ ಕೆರಳಿರುವ ಇರಾನ್ ತಣ್ಣಗಾಗ್ತಿಲ್ಲ. ಸದ್ಯದ ರಿಪೋರ್ಟ್ಸ್ ಪ್ರಕಾರ ಕಳೆದ 15 ದಿನಗಳಲ್ಲಿ ಕೇವಲ ಇರಾನ್ ಒಂದರಲ್ಲೇ 1300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ 570ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 16 ಇಸ್ರೇಲ್ ಅಮೆರಿಕನ್ ಸೈನಿಕರು ಸಾವನ್ನಪ್ಪಿದ್ದಾರೆ. ಇದೆಲ್ಲ ಕೇವಲ ಅಫಿಷಿಯಲ್ ನಂಬರ್ಸ್ ಅಷ್ಟೇ. ಅನ್ಅಫಿಷಿಯಲ್ ಆಗಿ ಈ ಸಂಖ್ಯೆ 5000 ದಾಟಿದೆ ಅಂತ ಹಲವು ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಸ್ ಹೇಳ್ತಿವೆ. ಕೇವಲ ಜೀವಹಾನಿ ಅಷ್ಟೇ ಅಲ್ಲ, ಜಾಗತಿಕ ಎಕಾನಮಿಗೆ ಬಿದ್ದಿರುವ ಪೆಟ್ಟು ಸಣ್ಣದಲ್ಲ. ಯುದ್ಧ ಶುರುವಾದ 2 ವಾರದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಸುಮಾರು $3 ಟ್ರಿಲಿಯನ್ ಸಂಪತ್ತು ಧೂಳಿಪಟವಾಗಿದೆ. ಅಂದ್ರೆ ಆಲ್ಮೋಸ್ಟ್ ಭಾರತದ GDP ಅಷ್ಟು ಹಣ ಲಾಸ್ ಆಗಿದೆ. ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ ರಕ್ತಸಿಕ್ತವಾಗಿದೆ. ನಿಫ್ಟಿ, ಸೆನ್ಸೆಕ್ಸ್ ಪಾತಾಳಕ್ಕೆ ಇಳಿತಿವೆ. ಇನ್ನು ಯಾವಾಗ ಬೇಕಾದರೂ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಬಹುದು. ಯಾಕಂದ್ರೆ ತೈಲ ಮಾರ್ಗದ ಹೃದಯದಂತಿರುವ ಹರ್ಮುಜ್ ಜಲಸಂಧಿ ಕಂಪ್ಲೀಟ್ ಬಂದ್ ಆಗಿದೆ. ಜಗತ್ತಿನ 20% ಆಯಿಲ್ ಸಪ್ಲೈ ಕಟ್ ಆಗಿದೆ. ಪರಿಣಾಮ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಬ್ಯಾರಲ್ಗೆ ಈಗಾಗಲೇ $120 ಮುಟ್ಟಿದೆ. ಅದು 130 ದಾಟಿದ್ರೆ ಸರ್ಕಾರಕ್ಕೆ ರೇಟ್ ಜಾಸ್ತಿ ಮಾಡದೆ ಬೇರೆ ದಾರಿ ಇಲ್ಲ. ಇಂತಹ ಉದ್ವಿಗ್ನ ಪರಿಸ್ಥಿತಿ ನಡುವೆ ಇರಾನ್ ಒಂದು ದೊಡ್ಡ ಬಾಂಬ್ ಸಿಡಿಸಿದೆ. ನಾವು ಯುದ್ಧ ನಿಲ್ಲಿಸೋದಕ್ಕೆ ರೆಡಿ, ಆದರೆ ನಮ್ದು 3 ಕಂಡೀಷನ್ ಇದೆ ಅಂತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಕ್ಷಿಯಾನ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಕಂಡೀಷನ್ ಕೇಳಿ ಅಮೆರಿಕ ಕೆಂಡ ಕಾರ್ತಿದೆ, ಇಸ್ರೇಲ್ ಗೇಲಿ ಮಾಡ್ತಿದೆ. ನೀವೇನಾದ್ರೂ ಕೇಳಿದ್ರೆ ಇಷ್ಟೆಲ್ಲ ಆದ್ಮೇಲೆ ಇರಾನ್ ಈ ಕಂಡೀಷನ್ ಹಾಕ್ತಿದ್ಯಾ ಅಂತ ನಿಮ್ಗೂ ಅನಿಸಬಹುದು. ಹಾಗಿದ್ರೆ ಏನದು ಕಂಡೀಷನ್? ಇರಾನ್ ಡಿಮ್ಯಾಂಡ್ಸ್ ಏನು? ಒಪ್ಕೊಂಡ್ರೆ ಯುದ್ಧ ನಿಂತು ಬಿಡುತ್ತಾ? ಎಲ್ಲವನ್ನ ಹೇಳ್ತೀವಿ ನೋಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಈ ಯುದ್ಧ ಶುರುವಾಗಿದ್ದು ಕಳೆದ ಫೆಬ್ರವರಿ 28ರಂದು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಭೀಕರ ದಾಳಿ ನಡೆಸಿದವು. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ನಿವಾಸವೇ ಧ್ವಂಸವಾಯಿತು. ಖಮೇನಿ ಆ ದಾಳಿಯಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಇಡೀ ಇಸ್ಲಾಮಿಕ್ ಜಗತ್ತಿಗೆ ನೀಡಿದ ಬಿಗ್ ಶಾಕ್. ಅಲ್ಲಿಂದ ಶುರುವಾಗಿದ್ದೇ ರಿಯಲ್ ರಕ್ತಪಾತ. ಇರಾನ್ ತನ್ನ ಪ್ರತೀಕಾರವಾಗಿ 100 ಮಿಸೈಲ್ಗಳನ್ನ ಇಸ್ರೇಲ್ ಮೇಲೆ ಉಡಾಯಿಸಿತು. ಬಹರೇನ್, UAE ಮತ್ತು ಸೌದಿ ಅರೇಬಿಯಾದಲ್ಲಿರುವ ಅಮೆರಿಕದ ಮಿಲಿಟರಿ ಬೇಸ್ಗಳನ್ನು ಟಾರ್ಗೆಟ್ ಮಾಡಿತು. ಇದರ ಜೊತೆಗೆ ಇವತ್ತು ಹರ್ಮುಜ್ ಬಂದ್ ಆಗಿರೋದ್ರಿಂದ 150ಕ್ಕೂ ಹೆಚ್ಚು ತೈಲ ಹಡಗುಗಳು ಸಮುದ್ರದ ನಡುವೆ ನಿಂತು ಹೋಗಿವೆ. ಮಾರ್ಕೆಟ್ಗಳನ್ನ ನೋಡೋದಾದ್ರೆ ಅಮೆರಿಕದ ಡೌ ಜೋನ್ಸ್ನಿಂದ ಹಿಡಿದು ಜಪಾನ್ನ ನಿಕೈ, ಭಾರತದ ಸೆನ್ಸೆಕ್ಸ್, ನಿಫ್ಟಿ, ಯಾವುದೇ ಇಂಡೆಕ್ಸ್ ನೋಡಿದ್ರು ಹತ್ರ 10%ನಷ್ಟು ಕುಸಿದಿದೆ. ಇರಾನ್ನ ಕೆಲವು ನಗರಗಳಂತೂ ಗಾಜಾ ಪಟ್ಟಿ ರೀತಿ ಸರ್ವನಾಶವಾಗಿದೆ. ಇಷ್ಟೆಲ್ಲ ಲಾಸಸ್ ಆದ್ಮೇಲೆ ಇರಾನ್ ಈಗ ಶಾಂತಿಯ ಮಂತ್ರ ಜಪಿಸ್ತಿದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಕ್ಷಿಯಾನ್ ಇತ್ತೀಚೆಗೆ ರಷ್ಯಾ ಮತ್ತು ಪಾಕಿಸ್ತಾನ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಅದರ ನಂತರ ಅಮೆರಿಕದ ಮುಂದೆ ಈ 3 ಕಂಡೀಷನ್ ಇಟ್ಟಿದ್ದಾರೆ. ಇದು ಮೇಲ್ನೋಟಕ್ಕೆ ಶಾಂತಿಯ ಪ್ರಸ್ತಾಪ ಅನಿಸಿದ್ರು ಅಮೆರಿಕ ಮತ್ತು ಇಸ್ರೇಲ್ಗೆ ಇದು ಅಗ್ನಿ ಪರೀಕ್ಷೆಯಂತಿದೆ. ಕಂಡೀಷನ್ ನಂಬರ್ 1, ಸಾರ್ವಭೌಮ ಹಕ್ಕುಗಳ ಮಾನ್ಯತೆ. ಇರಾನ್ ಮೊದಲ ಕಂಡೀಷನ್ ಹಾಕಿರೋದೇ ತನ್ನ ದೇಶದ ಸ್ವಾತಂತ್ರ್ಯದ ಮೇಲೆ. ಇದರ ಒಳಾರ್ಥ ಏನು? ಮೇಲ್ನೋಟಕ್ಕೆ ನಮ್ಮ ಸಾರ್ವಭೌಮ ಹಕ್ಕುಗಳನ್ನ ಅನುಭವಿಸೋದಕ್ಕೆ ಬಿಡಿ, ನಮ್ಮ ತಂಟೆಗೆ ಬರಬೇಡಿ ಅಂತ ಕೇಳ್ತಿದ್ರು. ಇಂಡೈರೆಕ್ಟ್ ಆಗಿ ಇರಾನ್ ತನ್ನ ಅಣುಶಕ್ತಿ ಕಾರ್ಯಕ್ರಮವನ್ನ ಮುಂದುವರಿಸೋದಕ್ಕೆ ಅಮೆರಿಕ ಅಡ್ಡಿ ಬರಬಾರದು, ನಾವು ನ್ಯೂಕ್ಲಿಯರ್ ಪವರ್ ಆಗೋದು ನಮ್ಮ ಹಕ್ಕು, ಇದನ್ನ ನೀವು ಒಪ್ಪಲೇಬೇಕು ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿದೆ. ಆದರೆ ಒಂದು ವಿಚಾರ ಕ್ಲಿಯರ್, ಅಮೆರಿಕ ಮತ್ತು ಇಸ್ರೇಲ್ ಈ ಕಂಡೀಷನ್ ಅನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಯಾಕಂದ್ರೆ ಇರಾನ್ ಕೈಗೆ ಅಣುಬಾಂಬ್ ಸಿಕ್ಕರೆ ಮಿಡ್ಲ್ ಈಸ್ಟ್ ನಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಕಂಟಕ ಬರುತ್ತೆ. ಇದು ಅಮೆರಿಕಕ್ಕೂ ದೊಡ್ಡ ಭದ್ರತಾ ಭೀತಿಯನ್ನ ತಂದಿಡುತ್ತೆ. ಈ ಯುದ್ಧ ಶುರುವಾಗಿರೋದೇ ಆ ಕಾರಣಕ್ಕೆ. ಜೊತೆಗೆ ಅಮೆರಿಕ ಒಪ್ಪದಿದ್ರೆ ಇರಾನ್ ಅಂಡರ್ ಗ್ರೌಂಡ್ ನಲ್ಲೇ ತನ್ನ ಅಣು ಪರೀಕ್ಷೆಗಳನ್ನ ವೇಗಗೊಳಿಸುತ್ತೆ. ಯಾಕಂದ್ರೆ ಈಗಾಗಲೇ ಅವರ ಹತ್ರ 60% ಎನ್ರೀಚ್ ಮಾಡಿರುವ ಯುರೇನಿಯಂ ಇದೆ. ಇದು ಇಸ್ರೇಲ್ನಿಂದ ಮತ್ತಷ್ಟು ಭೀಕರ ವೈಮಾನಿಕ ದಾಳಿಗಳಿಗೆ ದಾರಿ ಮಾಡಿಕೊಡಬಹುದು. ಒಂದು ವೇಳೆ ಅಮೆರಿಕ ಒಪ್ಪಿದ್ರೆ ಏನಾಗುತ್ತೆ? ಒಪ್ಪಿದ್ರೆ ಡೌಟೇ ಇಲ್ಲದೆ ಇರಾನ್ ಅಧಿಕೃತವಾಗಿ ನ್ಯೂಕ್ಲಿಯರ್ ಪವರ್ ಆಗುತ್ತೆ. ಆಗ ಜಗತ್ತಿನ ಸಮೀಕರಣವೇ ಬದಲಾಗುತ್ತೆ. ಮಿಡ್ಲ್ ಈಸ್ಟ್ ನಲ್ಲಿ ಅಮೆರಿಕ ದರ್ಬಾರ್ ಕಂಪ್ಲೀಟ್ ಆಗಿ ಇಳಿಯುತ್ತೆ.
ಕಂಡೀಷನ್ ನಂಬರ್ 2, ಯುದ್ಧದ ನಷ್ಟ ಪರಿಹಾರ. ಇದು ಜಗತ್ತಿನ ಇತಿಹಾಸದಲ್ಲೇ ಇರಾನ್ ಮೊದಲ ಬಾರಿಗೆ ಇಟ್ಟಿರುವ ಡಿಮ್ಯಾಂಡ್. ನೀವು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನಾಶ ಮಾಡಿದ್ದೀರಿ, ಅದಕ್ಕೆ ಬಿಲಿಯನ್ ಗಟ್ಟಲೆ ನಷ್ಟ ಪರಿಹಾರ ಕೊಡಬೇಕು ಅಂತ ಇರಾನ್ ಕೇಳ್ತಿದೆ. ಕಳೆದ 2 ವಾರಗಳಲ್ಲಿ ಇರಾನ್ ಸಾಕಷ್ಟು ತೈಲ ಕೇಂದ್ರಗಳು, ಏರ್ಪೋರ್ಟ್ಗಳು ಮತ್ತು ಹಿಸ್ಟಾರಿಕಲ್ ಸೈಟ್ಗಳು, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಧ್ವಂಸವಾಗಿವೆ. ಆದರೆ ರಿಯಾಲಿಟಿ ನೋಡಿದ್ರೆ ಇಸ್ರೇಲ್ ತನ್ನ ಜೇಬಿನಿಂದ ದುಡ್ಡು ಕೊಡುವ ಮಾತೇ ಇಲ್ಲ. ಆದರೆ ಅಮೆರಿಕದ ಬ್ಯಾಂಕ್ಗಳಲ್ಲಿ ಫ್ರೀಸ್ ಆಗಿರುವ ಇರಾನ್ನ ಸುಮಾರು $100 ಬಿಲಿಯನ್ ಹಣವಿದೆ. ಆ ಹಣವನ್ನ ರಿಲೀಸ್ ಮಾಡಿದ್ರೆ ಈ ಕಂಡೀಷನ್ ಸಾಲ್ವ್ ಆಗಬಹುದು. ಓಕೆ, ಆದರೆ ಏನಾಗುತ್ತೆ? ಇರಾನ್ ಎಕಾನಮಿ ಮತ್ತೆ ಚೇತರಿಸಿಕೊಳ್ಳುತ್ತೆ. ನಷ್ಟ ಪರಿಹಾರ ಸಿಕ್ಕರೆ ಇರಾನ್ ತನ್ನ ಶಕ್ತಿಯನ್ನ ಮತ್ತೆ ಕಟ್ಕೊಳ್ಳುತ್ತೆ. ಆಗಿಲ್ಲ ಅಂದ್ರೆ ಏನಾಗುತ್ತೆ? ಇರಾನ್ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲ್ಲ. ಜಗತ್ತಿನ ಆಯಿಲ್ ಬೆಲೆ ಬ್ಯಾರಲ್ಗೆ $150 ದಾಟುತ್ತೆ. ಇದು ಇಡೀ ಜಗತ್ತಿನ ಎಕಾನಮಿಯನ್ನೇ ಬಲಿ ತೆಗೆದುಕೊಳ್ಳುತ್ತೆ. ಇದರ ಪರಿಣಾಮ ಮುಂದೆ ನಿಮಗೆ ಗೊತ್ತಾಗುತ್ತೆ, ಯಾಕಂದ್ರೆ ನೇರವಾಗಿ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಕಂಡೀಷನ್ ನಂಬರ್ 3, ಭವಿಷ್ಯದ ದಾಳಿಗಳಿಗೆ ಗ್ಯಾರಂಟಿ. ಇರಾನ್ ಇಟ್ಟಿರುವ ಮೋಸ್ಟ್ ಕ್ರಿಟಿಕಲ್ ಪಾಯಿಂಟ್ ಇದು. ನಾವು ಯುದ್ಧ ನಿಲ್ಲಿಸಿದ ಮೇಲೆ ಇಸ್ರೇಲ್ ಮತ್ತೆ ನಮ್ಮ ನಾಯಕರನ್ನ ಕೊಲ್ಲಲ್ಲ ಅಥವಾ ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಅನ್ನೋದಕ್ಕೆ ನಮಗೆ ಲಿಖಿತ ಭರವಸೆ ಬೇಕು ಅಂತಿದೆ. ಅಂದ್ರೆ ಇಸ್ರೇಲ್ ಅಮೆರಿಕದ ಕೈ ಕಟ್ಟಿ ಹಾಕೋದಕ್ಕೆ ಇರಾನ್ ಪ್ಲಾನ್ ಇದು. ಕಾರ್ಯಸಾಧ್ಯತೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಂತಹ ಗ್ಯಾರಂಟಿ ಕೊಡುವ ಮನುಷ್ಯ ಅಲ್ವೇ ಅಲ್ಲ. ಅವರಿಗೆ ಇರಾನ್ನ ಮಿಲಿಟರಿ ಶಕ್ತಿಯನ್ನ ಕಂಪ್ಲೀಟ್ ಆಗಿ 0 ಮಾಡುವ ಗುರಿ ಇದೆ. ಹಾಗಾಗಿ ಇದು ಒಮ್ಮತಕ್ಕೆ ಬರೋದು ತುಂಬಾನೇ ಕಷ್ಟ. ಓಕೆ, ಆದರೆ ಏನಾಗುತ್ತೆ? ಒಂದು ವೇಳೆ ಅಮೆರಿಕ ಮಧ್ಯ ಪ್ರವೇಶಿಸಿ ಇಸ್ರೇಲ್ಗೆ ಈ ಗ್ಯಾರಂಟಿ ಕೊಡುವಂತೆ ಒತ್ತಡ ಹಾಕಿದ್ರೆ ಮಿಡ್ಲ್ ಈಸ್ಟ್ನಲ್ಲಿ ಯುದ್ಧದ ಮೋಡ ಸದ್ಯಕ್ಕೆ ಸರಿಯುವ ಚಾನ್ಸಸ್ ಇರುತ್ತೆ. ಜಾಗತಿಕ ಮಾರುಕಟ್ಟೆ ಮತ್ತೆ ಉಸಿರಾಡುವ ಚಾನ್ಸ್ ಕೂಡ ಇರುತ್ತೆ. ಆದರೆ ಮೊದಲೇದಾಗಿ ಡೊನಾಲ್ಡ್ ಟ್ರಂಪ್ ಇದಕ್ಕೊಪ್ತಾರ? ಆ ಸಾಧ್ಯತೆ ಬಹಳ ಕಡಿಮೆ. ಈ ಯುದ್ಧ ನಿಲ್ಲಿಸೋದಕ್ಕೆ ಅಮೆರಿಕನ್ ಸಂಸತ್ತು ಮತ್ತು ಜನರಿಂದ ತೀವ್ರ ಒತ್ತಡ ಬಂದ್ರೆ ಮಾತ್ರ ಇದು ಸಾಧ್ಯ. ಆಗಿಲ್ಲ ಅಂದ್ರೆ ಏನಾಗುತ್ತೆ? ಮಾತುಕತೆಯಿಂದ ಏನೂ ಆಗಲ್ಲ ಅಂತ ಇರಾನ್ ನಿರ್ಧರಿಸಿ ತನ್ನ ಇರೋ ಬರುವ ಡ್ರೋನ್ ಮಿಸೈಲ್ಗಳನ್ನ ಇಸ್ರೇಲ್ನ ಮುಖ್ಯ ನಗರಗಳಾದ ಟೆಲ್ ಅವೀವ್ ಮತ್ತು ಹೈಫಾ ಮೇಲೆ, ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ಉಡಾಯಿಸೋದನ್ನ ಕಂಟಿನ್ಯೂ ಮಾಡುತ್ತೆ. ಇದು ನೇರ ಮಹಾಯುದ್ಧಕ್ಕೆ ನಾಂದಿ ಹಾಡಬಹುದು. ಈಗ ಪ್ರಶ್ನೆ ಇರೋದು, ಈ ಕಂಡೀಷನ್ಗಳನ್ನ ಇಸ್ರೇಲ್ ಒಪ್ಪುತ್ತಾ? ಡೊನಾಲ್ಡ್ ಟ್ರಂಪ್ ಈಗಾಗಲೇ ಒಂದು ಮಾತು ಹೇಳಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಥ್ರೆಟ್ ಮುಗಿದ ಮೇಲೆ ಆಯಿಲ್ ಬೆಲೆ ತಾನಾಗಿಯೇ ಇಳಿಯುತ್ತೆ, ಅದಕ್ಕಾಗಿ ಸ್ವಲ್ಪ ಬೆಲೆ ತೆರಲೇಬೇಕು ಅಂತ. ಅಂದ್ರೆ ಅಮೆರಿಕ ಸದ್ಯಕ್ಕೆ ಇರಾನ್ ಡಿಮ್ಯಾಂಡ್ಗಳಿಗೆ ಒಪ್ಪುವ ತರ ಕಾಣ್ತಾ ಇಲ್ಲ. ಇನ್ನೊಂದು ಕಡೆ ಇಸ್ರೇಲ್ ಸೇನೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ 80% ನಾಶ ಮಾಡಿದ್ದೇವೆ ಅಂತ ಕ್ಲೈಮ್ ಮಾಡ್ತಿದೆ. ಆದರೆ ಇಲ್ಲಿ ಇರೋದು ಆಯಿಲ್ ಪೊಲಿಟಿಕ್ಸ್. ಇವತ್ತು ಜಗತ್ತಿನ 20% ಆಯಿಲ್ ಸಪ್ಲೈ ಹರ್ಮುಜ್ ಮೂಲಕವೇ ಆಗಬೇಕು. ಇರಾನ್ ಒಂದು ವೇಳೆ ಇದನ್ನ ಬಂದಾಗಿಯೇ ಇಟ್ಟರೆ ಅದು ಇರಾನ್ ಕೈಯಲ್ಲಿ ಸಾಧ್ಯ. ಆದರೆ ಅಮೆರಿಕದ ಆರ್ಥಿಕತೆ ಕೂಡ ತತ್ತರಿಸುತ್ತೆ. ಹಾಗಾಗಿ ಯುರೋಪ್ ರಾಷ್ಟ್ರಗಳು ಅಮೆರಿಕದ ಮೇಲೆ ಇರಾನ್ ಕಂಡೀಷನ್ಸ್ಗೆ ಒಪ್ಕೊಳ್ಳಿ, ನಮಗೆ ಆಯಿಲ್ ಬೇಕು ಅಂತ ಪ್ರೆಷರ್ ಹಾಕುವ ಸಾಧ್ಯತೆ ಇರುತ್ತೆ. ರಷ್ಯಾ ಕೂಡ ಇರಾನ್ ಹಿಂದೆ ಬೆನ್ನೆಲುಬಾಗಿ ನಿಂತು ಈ ಯುದ್ಧದಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಆಗ ವಿಶ್ವ ಯುದ್ಧದ ಭಯದಲ್ಲಿ ಸಾಕಷ್ಟು ರಾಷ್ಟ್ರಗಳು ಸೀಸ್ ಫೈರ್ಗೆ ಡಿಮ್ಯಾಂಡ್ ಇಡಬಹುದು. ಆದರೆ ಇದೆಲ್ಲ ಯಾವ ರೀತಿ ಬಿಲ್ಡಪ್ ಆಗುತ್ತೆ, ಯಾವ ದೇಶದ ಮೂವು ಯಾವ ರೀತಿ ಇರುತ್ತೆ, ಯಾರು ಯುದ್ಧೋತ್ಸಾಹ ತೋರಿಸ್ತಾರೆ, ಯಾರು ಶಾಂತಿ ಪಾಠ ಮಾಡ್ತಾರೆ, ಅದೆಲ್ಲದರ ಮೇಲೆ ಯುದ್ಧ ಮುಂದುವರಿಯೋದು ಡಿಪೆಂಡ್ ಆಗುತ್ತೆ. ಸದ್ಯಕ್ಕೆ ಇರಾನ್ ತನ್ನ ಆಟ ಶುರು ಮಾಡಿದೆ. ಖಮೇನಿ ಹೋದ ಮೇಲೆ ಇರಾನ್ ದುರ್ಬಲವಾಗಿದೆ ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಪೆಜೆಕ್ಷಿಯಾನ್ ಅವರ ಈ ಮಾಸ್ಟರ್ ಮೂವ್ ಇಡೀ ಜಗತ್ತನ್ನೇ ಯೋಚನೆಗೆ ದೂಡಿದೆ. ನಮಗೆ ಯುದ್ಧ ಬೇಕಿಲ್ಲ, ಆದರೆ ನಮ್ಮ ಹಕ್ಕುಗಳನ್ನು ನಾವು ಬಿಟ್ಕೊಡೋದಿಲ್ಲ ಅನ್ನೋದು ಇರಾನ್ನ ಸ್ಪಷ್ಟ ಸಂದೇಶ. ಭಾರತದ ಪಾಲಿಗೆ ಈ ಯುದ್ಧ ನಿಲ್ಲೋದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ 53% ಆಯಿಲ್ ಬರೋದೇ ಮಿಡ್ಲ್ ಈಸ್ಟ್ ನಿಂದ. ಯುದ್ಧ ನಿಲ್ಲದಿದ್ರೆ ವೇಗವಾಗಿ ಓಡ್ತಿರುವ ನಮ್ಮ ಆರ್ಥಿಕತೆ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಂತಾಗುತ್ತೆ. ಆರ್ಥಿಕತೆ ಬೆಳವಣಿಗೆ 3-4%ಗೆ ಕುಸಿಬಹುದು ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಭಾರತದಂತಹ ರಾಷ್ಟ್ರಕ್ಕೆ ಇದು ಒಳ್ಳೆ ಸೂಚನೆ ಅಲ್ಲ. ಸೊ ಈಗ ಇರಾನ್ ಹಾಕಿರುವ ಈ 3 ಡೆಡ್ಲಿ ಕಂಡೀಷನ್ಗಳ ಬಗ್ಗೆ ನಿಮ್ಗೇನನ್ಸುತ್ತೆ? ಅಮೆರಿಕ ಮತ್ತು ಇಸ್ರೇಲ್ ಇದನ್ನ ಒಪ್ಪಬೇಕಾ ಅಥವಾ ಇರಾನ್ನಲ್ಲಿ ಪ್ರಾಪರ್ ರೆಜಿಮ್ ಚೇಂಜ್ ಅಂದ್ರೆ ಖಮೇನಿಗಳ ಆಡಳಿತ ಹೋಗಿ ಪ್ರಜಾಪ್ರಭುತ್ವ ಬರುವವರೆಗೆ ಯುದ್ಧ ನಡಿಬೇಕಾ? ಇರಾನ್ ಕೈಗೆ ಅಣ್ವಸ್ತ್ರ ಸಿಗಬೇಕಾ ಬೇಡವಾ? ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.